ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಅಕ್ಕಿ ತಂಬಿಟ್ಟು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ನೋಡಿ 2 ಸಲ ತೊಳ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದು ನೋಡಿ ಈ ಥರ ಬಿಸಿಲಿಗೆ 1-2 ಅವರ್ ಒಣಗಿಸ್ಕೊಳ್ಳೋಣ. ನೋಡಿ ಈಗ ಒಣಗಿದ್ದಾಗಿದೆ. ನೋಡಿ ಅಕ್ಕಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಇವಾಗ ಇದನ್ನು ಹುರ್ಕೊಳ್ಳೋಣ. ಇದನ್ನು ನೀಟಾಗಿ ನಾವು ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನಾವು ಅಕ್ಕಿ ಹುರಿಯೋದ್ರಿಂದ ಟೊಮೆಟೊ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೇಗೆ ಅಕ್ಕಿ ಹುರ್ಕೋತೀವೋ ಆ ಥರ ಅದು ಟೇಸ್ಟ್ ಇರುತ್ತೆ. ಇವಾಗ ಹುರಿದಿದ್ದಾಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ನುಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಇದನ್ನೆಲ್ಲ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗಿಲ್ಲಿ ಕಡಲೆಬೀಜನ ಚಿಕ್ಕ ಬೌಲಲ್ಲಿ ಕಡಲೆಬೀಜ ತೊಗೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ಹುರ್ಕೊಳ್ಳೋಣ. ಕಡಲೆಬೀಜನೂ ಅಷ್ಟೇ ನೀಟಾಗಿ ಸಿಪ್ಪೆ ಬಿಡೋ ತನಕ ಹುರ್ಕೋಬೇಕು. ಈಗ ಕಡಲೆಬೀಜ ಹುರಿದಿದ್ದಾಗಿದೆ. ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಚಿಟಪಟನವರೆಗೂ ಹುರ್ಕೊಳ್ಳೋಣ. ಬೇಕಂದರೆ ನೀವು ಕಪ್ಪು ಎಳ್ಳು ಹಾಕೋಬೋದು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ನಾನು ಇಲ್ಲಿ ಬಿಳಿ ಎಳ್ಳೆ ಯೂಸ್ ಮಾಡ್ತಿದ್ದೀನಿ. ಈಗ ಎಳ್ಳು ಹುರಿದಿದ್ದಾಗಿದೆ. ಇವಾಗ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಲ್ಲನ ಒಂದು ಸ್ಪೂನಿಂದ ಬೆಲ್ಲ ಕರಗೋವರೆಗೂ ಈ ಥರ ತಿರುಗಿಸ್ಕೊಳ್ಳೋಣ. ನೋಡಿ ಬೆಲ್ಲ ಕರಗಿದೆ. ಲೈಟ್ ಪಾಕ ಬಂದರೆ ಸಾಕು. ಹಾಗೆ ತುಂಬ ಅಂಟು ಪಾಕ ಬರೋದು ಬೇಡ. ತುಂಬ ಅಂಟು ಪಾಕ ಬಂದರೆ ಏನಾಗುತ್ತೆ ಅಂದರೆ ತಂಬಿಟ್ಟು ಫುಲ್ಲು ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಲೈಟಾಗಿ ಒಂದು ಎಳೆ ಪಾಕ ಬರೋಗಿದೆ ಅನ್ನೋಂಗೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನಲ್ಲಿ ನೋಡಿ ಬಂದಿದೆಯಲ್ವ ಅಂತ ಚೆಕ್ ಮಾಡಿ ನೋಡ್ತಿದ್ದೀನಿ. ಇವಾಗ ಪಾಕ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಕೊಂಡು ಅಕ್ಕಿನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಎಳ್ಳು ಹಾಗೆ ಕಡಲೆಬೀಜ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ ಸ್ವಲ್ಪ 1 ಬೌಲಷ್ಟು ಒಣ ಕೊಬ್ಬರಿ, ಹಾಗೆ 1 ಬೌಲಷ್ಟು ಹುರಿಗಡಲೆನ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಇದಾಗೋಗೆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಬೆಲ್ಲ ಪಾಕನ ಇದಕ್ಕೆ ಬೆಲ್ಲ ಪಾಕ ಬಿಸಿ ಇರೋದ್ರಿಂದ 1 ಸ್ಪೂನ್ನ ತಗೊಂಡು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆನಾ? ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು. ಡೈರೆಕ್ಟಾಗಿ ಕೈಯಿಂದ ಕಲಸೋಕ್ಕಾಗಲ್ಲ, ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಯಿತು ಅನ್ನೋವರೆಗೂ ಇದನ್ನು ಕಲಿಸ್ಕೊಳ್ಳೋಣ. ಈಗ ನೋಡಿ ಈಗ ಕಲಿಸ್ಕೊಂಡಾಗಿದೆ. ಸ್ಪೂನಲ್ಲಿ ಸ್ವಲ್ಪ ಲೈಟ್ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನೋಡಿ ಈ ಥರ ಕೈಯಿಂದಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಥರ ಬೇಕು ಆ ಥರ ಉಂಡೆನ ರೆಡಿ ಮಾಡ್ಕೋಬೇಕು. ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ನಮಗೆ ಚಿಕ್ಕ ಉಂಡೆ ಬೇಕಂದರೆ ಚಿಕ್ಕದಾಗಿ, ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ರೆಡಿ ಮಾಡ್ಕೋಬೇಕು ಉಂಡೆನ. ನೋಡಿ ನಾನು ಈ ಥರ ಉಂಡೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ನೀಟಾಗಿ ಉಂಡೆನ ರೆಡಿ ಮಾಡ್ಕೋಬೇಕು. ನಾನೀಗ ಎಲ್ಲ ಉಂಡೆನೂ
ಕಟ್ಕೋತಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಪ್ಪೆಳ್ಳು ಹಾಕ್ಕೊಂಡ್ರೆ ಇನ್ನೂ ಕಲರು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಕಪ್ಪೆಳ್ಳು ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಬಿಳಿ ಎಳ್ಳನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಉಂಡೆಗಳಾಗಿದೆ, 6-7 ಉಂಡೆ ಆಗಿದೆ 2 ಗ್ಲಾಸ್ ಅಕ್ಕಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.